ನಮಸ್ಕಾರ ರೈತ ಬಾಂಧವರೇ, ನಾನು ನಿಮ್ಮ ಡಾಕ್ಟರ್ ತಿಪ್ಪೇಶ್ ಮಾತಾಡ್ತಾ ಇದ್ದೀನಿ. ನೋಡಿ, ಇವೆಲ್ಲ ಮರಗಳು ಹೇಗೆ ಅಡಿಕೆ ಹಿಡಿದಿದೆ ಅಂಥೇಳಿ. ಒಂದು ಕೊಯ್ಲು ಆಗಿದೆ ಇವ್ರದ್ದು ಆಲ್ರೆಡಿ. ಒಂದು ಕೊಯ್ಲು ನಂತರನೂ ಅಡಿಕೆ ಕಟಾವೇ ಆಗಿಲ್ಲ ಅನ್ನೋ ಥರ ಕಾಣ್ತಾ ಇದೆ. ಇವರೆಲ್ಲ ತೋಟ ಅಬ್ಸರ್ವ್ ಮಾಡಿ ನೀವು. ಈ ಭಾಗದ ನಿಮಗೊಂದು ಈಗಲೂ ಮಳೆ ಆಗಿಲ್ಲ ಇಲ್ಲಿ ಸರಿಯಾಗಿ. ಯಾವ ಕೆರೆ ಕಟ್ಟೆಗಳಲ್ಲೂ ನೀರಿಲ್ಲ, ಇವ್ರ ತೋಟದಲ್ಲೂ ನೀರಿಲ್ಲ. ಕಳೆದ ವರ್ಷ ಇವ್ರದ್ದು ಪಾಪ ನೀರಿನ ಸಮಸ್ಯೆ ಆಗಿ 4-5 ಬೋರ್ ಹೊಡೆದ್ರೂ ನೀರು ಸಿಗಲಿಲ್ಲ ಇವರಿಗೆ. ಲಾಸ್ಟಿಗೆ ತೊಟ್ಟಿ ಮಾಡಿ ಗಿಡ ಸಂಪೂರ್ಣ ಹೋಗಿತ್ತಿದು. ಅಕ್ಕಪಕ್ಕ ಇವ್ರದ್ದು 10-15 ಎಕರೆ ಜಮೀನು. ಎಲ್ಲ ಗಿಡಗಳನ್ನು ಬಿಟ್ಬಿಟ್ಟು ಈಗ ಫಸಲು ಬರ್ತಾರೆ, ಈ ಗಿಡಗಳನ್ನು ಉಳಿಸ್ತೀನಿ ಅಂಥೇಳಿ 4 ಎಕರೆ ತೋಟನೇ ಕಳ್ಕೊಂಡಿದ್ದಾರೆ. 3 ವರ್ಷದ ಸಸಿ ತೋಟ. ಅದು ನೀರು ಕೊಡೋಕ್ಕೆ ಆಗಲಿಲ್ಲ ಅವರಿಗೆ. ಈ ಸಲ ತೋಟ ಉಳಿಸಿದ್ರೆ ಸಾಕು ಅಂತ ಭಾಳ ಪ್ರಯತ್ನ ಪಡೋರು. ಯಾವಾಗಲೂ ಬಂದ್ಬಿಟ್ಟು, ಸಾರ್ ಏನು ಮಾಡಲಿ ಹೊಟ್ಟೆಲ್ಲ ಉರಿತಾ ಇದೆ, ತೋಟ ಹೋಗ್ತಾ ಇದೆ ಅಂತೇಳಿ ಅವ್ರಿಗೆ ಸಲಹೆ ಕೊಟ್ಟಿವಿ. ತಲೆ ಕೆಡಿಸ್ಕೊಬಿಡಿ, ಇರೋ ತೋಟದಲ್ಲಿ ಇಳುವರಿ ತೊಗೊಳ್ಳೋಣ, ಇರೋ ತೋಟನ ಸರಿಯಾಗಿ ಮಾಡಿ, ನೀರು ಮಾಡಿ, ಅದಕ್ಕೆ ಬೇಕಾಗಿರೋ ಗೊಬ್ಬರಗಳು, ಗಿಡಗಳ ರೆಸಿಸ್ಟೆನ್ಸ್ ಪವರ್ ಜಾಸ್ತಿ ಮಾಡೋಣ, ಇರೋ ಗಿಡಗಳು ತಡ್ಕೊಳ್ಳೋ ಶಕ್ತಿ ಕೊಡೋಣ ಅಂಥೇಳಿ ಅವ್ರಿಗೆ ಸಪೋರ್ಟ್ ಮಾಡ್ತಾ ಬಂದ್ವಿ. ನಾವು ಹೇಳೋದನ್ನೆಲ್ಲ ಸಂಪೂರ್ಣ ಫಾಲೋ ಮಾಡ್ತಾ ಬಂದರು. ನೀರಿನ ಸಮಸ್ಯೆ ಆದರೂ ಗಿಡ ಬದುಕುತ್ತೆ ಅನ್ನೋಕ್ಕೆ ಇದು ಉದಾಹರಣೆ ನೋಡಿ. ಗಿಡ ಸುಮ್ಮನೆ ಬದುಕಲ್ಲ. ಇಲ್ಲಿ ಬಂದಿರೋ ಅಡಿಕೆಗಳನ್ನು ನೋಡಿ. ಒಂದು ಕೊಯ್ಲು ಆದ ನಂತರ ಒಂದೊಂದು ಮರದಲ್ಲೂ 8 kg 10 kg 15 kg ಒಂದೊಂದು ಗೊನೆ ಇದೆ. ನಿಮಗೆ ರೈತರ ಹತ್ರ ಮಾತಾಡಿಸ್ತೀನಿ. ಸುಮ್ಮನೆ ಒಂದು ವಾಕೌಂಡ್ ವೀಡಿಯೋ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ. ಪ್ರತಿಯೊಂದು ಮರನೂ ತೋರಿಸ್ತಾ ಇದ್ದೀನಿ. ನಮ್ಮ 3ನೇ ವರ್ಷದ ಕಸ್ಟಮರ್ ಇವರು. ನಾವು ಯಾವಾಗಲೂ ಹೇಳ್ತೀವಿ ನಮ್ಮ ಜೊತೆ 3 ವರ್ಷ ಇರಿ ಅಂತೇಳಿ. ಇವರು ಮೊದಲನೇ ವರ್ಷದಿಂದನೂ ಚೆನ್ನಾಗಿ ಬರ್ತಾ ಹೋಯಿತು. ತೋಟ ಹಾಳಾಗಿತ್ತು, ಕ್ರಾಸ್ ಕಣ್ಣಾಗಿತ್ತು, ನೀರಿನ ಸಮಸ್ಯೆ ಇತ್ತು, ಗಿಡ ಹೇಳ್ತಾ ಇರಲಿಲ್ಲ. ನೋಡಿ, ಇಲ್ಲಿ ಕ್ರಾಸ್ ಕಣ್ಣಾಗಿತ್ತು. ಈ ಥರ ಭಾಳ ಸಮಸ್ಯೆಗಳಿತ್ತು. ಇವರಿಗೆಲ್ಲ ಹೇಗೆ ಅಂದರೆ ಇಳುವರಿ ಬರೋದು 2ನೇ ಪ್ರಶ್ನೆ. ಇಳುವರಿ ಅಷ್ಟೆಲ್ಲ ಬರೋ ಎಕ್ಸ್ಪೆಕ್ಟೇಷನ್ಸೇ ಇಲ್ಲ ಇವರಿಗೆ. ತೋಟನೇ ಜೀವನ, ಬೇರೆ ಸೋರ್ಸ್ ಇಲ್ಲ ಇವರಿಗೆ. ನೋಡಿ, ನಾವು ಹೇಳಿದ ಸಾವಯವ ಕೃಷಿಗಳು, ನಾವು ಕೂಡ ಗೊಬ್ಬರಗಳನ್ನು ಬಿಟ್ಟು ಬೇರೆ ಏನೂ ಮಾಡಲ್ಲ ಇವರು. ಒಂದು ಸಣ್ಣ ಸಮಸ್ಯೆ ಆದರೂ ಕಾಲ್ ಮಾಡ್ತಾರೆ, ಮಾತಾಡ್ತಾರೆ. ನೋಡಿ, ಭಾಳ ಅದ್ಭುತ ಇದೆ. ಒಂದೊಂದು ಗೊನೆ ಆಲ್ರೆಡಿ ಹೋಗಿದೆ. ಕೆಲವು ಕಡೆ 2 ಗೊನೆ ಹೋಗಿದೆ, ಕೆಲವರು 1 ಗೊನೆ ಹೋಗಿದೆ. ಇಲ್ಲೆಲ್ಲ 2ರಿಂದ 3 ಕೊಯ್ಲಿಗೆ ಕ್ಲೋಸ್ ಆಗುತ್ತೆ. ನೋಡಿ, ಕೆಲವು ಮತ್ತೆ ಫೋಟೋಗಳನ್ನು ನಾನು ಶೇರ್ ಮಾಡ್ತೀನಿ. ತೋಟ ನೋಡಿ ಇದು ಹೇಗಿರುತ್ತೆ ಅಂಥೇಳಿ. ಎಲ್ಲ ಅಡಿಕೆ ಬೆಳೆಗಾರರು ನಾನು ಹೇಳೋದೇನಪ್ಪ ಅಂದರೆ, ಇಲ್ಲೆಲ್ಲೋ ನೀರಿಲ್ಲದೆ ಇರೋದ ಜಾಗದಲ್ಲಿ ತೋಟ ಹಾಕಿದ್ರೆ ತೋಟ ಬರಲ್ಲ ಅನ್ನೋ ಜಾಗದಲ್ಲಿ ತೋಟ ಬರ್ತಾಯಿದೆ. ನಮ್ಮ ಕಡೆ ಎಲ್ಲ ತೋಟ ಚೆನ್ನಾಗಿ ಬರುತ್ತೆ. ಇಳುವರಿ ನಮ್ಮ ಹಿಂದೆ ನಮ್ಮ ಪೂರ್ವಿಕರು ಬೆಳೆದಿದ್ದಾರೆ, ನಾವು ಬೆಳಿಬೋದು. ಅವ್ರು ಏನು ಮಾಡಿದ್ರು ಅದನ್ನು ಸ್ವಲ್ಪ ತಿಳ್ಕೊಬೇಕು, ಅಥವಾ ಈ ಹೊಸ ವೈಜ್ಞಾನಿಕವಾಗಿ ಏನು ಬೇಕು ಅದನ್ನು ತಿಳ್ಕೊಂಡು ಮಾಡಿದ್ರೆ ನಮ್ಮ ತೋಟಗಳಲ್ಲೂ ಹೀಗೆ ಬರುತ್ತೆ. ಅದ್ರ ವ್ಯವಸ್ಥೆ ಏನು, ಅದಕ್ಕಾಗೋ ಖರ್ಚು ವೆಚ್ಚಗಳನ್ನು ತಿಳ್ಕೊಬೇಕು. ಎಲ್ಲೋ ಫೈನಾನ್ಷಿಯಲಿ ನಾವೆಲ್ಲ ಸ್ಟ್ರಿಕ್ಟ್ ಆಗ್ತೀವಿ ಅಂದರೆ ಆಗೋದಿಲ್ಲ. ಬೇರೆದಕ್ಕೆ ಅನ್ನೆಸೆಸರಿ ಖರ್ಚು ಮಾಡ್ತೀವಿ. ಇಳುವರಿ ಕೊಡೋಂಥ ತೋಟಗಳಿಗೆ ಖರ್ಚು ಮಾಡೋಕ್ಕೆ ನಾವು ರೆಡಿ ಇರೋದಿಲ್ಲ. ನಾವೇನು ಖರ್ಚು ಮಾಡದೆ ತೋಟ ಬರಬೇಕು. ರೈತರನ್ನ ಮಾತಾಡಿಸ್ತೀನಿ ನಾನು. ಇವ್ರು ನೋಡಿ, ಇವರು 100, 110, 120 ರೂಪಾಯಿ ತನಕ ಖರ್ಚು ಮಾಡಿದ್ರು ಇವರು. 3 ಹಂತ ಮಾಡಿದ್ದೀವಿ ಇದಕ್ಕೆ. ನೋಡಿ, ಈ ಥರ ಬಂದರೆ ಒಂದು ಮರ 20ರಿಂದ 30 kg ತನಕ ಹಸಿ ಅಡಿಕೆ ಇದೆ. ಈ ಥರ ಬಂದರೆ ಇವತ್ತಿನ ರೇಟ್ 6,000 ರೂಪಾಯಿ, 60 ರೂಪಾಯಿ kg ಹಿಡಿದ್ರು 20 kgಗೆ ಎಷ್ಟಾಯಿತು? 1,200 ರೂಪಾಯಿ ಆಯಿತು. 100 ರೂಪಾಯಿ ಖರ್ಚು ಮಾಡೋಕೆ ಏನು ಸಮಸ್ಯೆ ನಮಗೆ? ಹಿಂಗೆ ಅಡಿಕೆ ಬೇಕು ಅಂದರೆ ಖರ್ಚು ಮಾಡಲೇಬೇಕು. ಬೇಡ ಅಂದರೆ ನಮಗೆ ಸಾಕು. ಎಕರೆಗೆ 40 ಕ್ವಿಂಟಾಲು 50 ಕ್ವಿಂಟಾಲು ಅಥವಾ 55-60 ಕ್ವಿಂಟಾಲ್ ತೆಗೆದ್ರೆ ನಮಗೆ ಅಷ್ಟೇ ಸಾಕು. ಅದಕ್ಕಿಂತ ಬರಲ್ಲ ಅಂದರೆ ನಾವೇನು ಮಾಡ್ತಾಯಿದ್ದೀವಿ ಅಷ್ಟೇ ಸಾಕು. ನಾವು ಇವ್ರ ಥರ ಸ್ಪೆಷಲಾಗಿ ಏನಾರು ಮಾಡಬೇಕು ಅಂದರೆ ಸ್ವಲ್ಪ ಖರ್ಚು ವೆಚ್ಚಗಳು ಜಾಸ್ತಿ ಆಗುತ್ತೆ, ತೋಟಗಳಲ್ಲಿ ಇಳುವರಿನೂ ಬರುತ್ತೆ. ರೈತರಿದ್ದಾರೆ, ರೈತರ ಹತ್ರ ನಾನು ಎಲ್ಲ ಮಾತಾಡಿಸ್ತೀನಿ, ನಿಮ್ಮ ಡೀಟೇಲ್ಸ್ ತೆಗಿಸ್ತೀನಿ. ನೀವು ಒಂದ್ಸಲಿ ವಾಕೊಂಡು ವೀಡಿಯೋ ನೋಡಿ ಅಂತ ಹೇಳಿ ಮಾಡ್ತಾಯಿದ್ದೀನಿ ಅಷ್ಟೇ. ಅವ್ರಿಗೇನೇನು ಸಮಸ್ಯೆ ಆಯಿತು, ಹೇಗೆ ಬೆಳೆದ್ರು, ಅವ್ರು ಅನುಭವಿಸಿದ ನೋವುಗಳೇನು. ಇಲ್ಲೇ ಪಕ್ಕದಲ್ಲಿ ಅವ್ರದ್ದೇ ತೋಟಗಳಿದೆ. ನೀರಿನ ಸಮಸ್ಯೆ ಆಗಿ ಸೊಸಿ ಹೇಗೆ ಹೋಗಿದೆ, ಕೊನೆ ಪಕ್ಷ ಈ ತೋಟ ಉಳಿಸ್ಲಿಕ್ಕೆ ಏನೇನು ಮಾಡಿದ್ರು, ಅವೆಲ್ಲ ವಿಚಾರಗಳನ್ನು ರೈತರ ಹತ್ರ ಮಾತಾಡೋಣ.